ಒಂದೆಡೆ ಹಾಜಿ ಮಸ್ತಾನ್, ಇನ್ನೊಂದೆಡೆ ಕರೀಂ ಲಾಲಾ, ಇನ್ನೊಂದೆಡೆ ವರದರಾಜ್ ಮೊದಲಿಯಾರ್, ಈ ಎಲ್ಲ ಗ್ಯಾಂಗ್ಗಳ ಹೆಸರನ್ನು ಮರೆಯಾಗಿಸೋಕೆ ಒಬ್ಬ ಹುಡುಗ ರೆಡಿ ಆಗ್ತಾ ಇದ್ದ. ಪೊಲೀಸ್ ಅಪ್ಪನ ಮಗ ಕಳ್ಳ ಕೂಡ ಆಗ್ತಾನೆ ಅನ್ನೋದು ಈ ಕಥೆ ನೋಡಿದ್ರೆ ಗೊತ್ತಾಗುತ್ತೆ. ಕಾಂಟ್ರಾಕ್ಟ್ ಕಿಲ್ಲಿಂಗ್ ಇರ್ಬೋದು, ಎಕ್ಸ್ಟಾರ್ಷನ್ ಇರ್ಬೋದು, ಕಿಡ್ನ್ಯಾಪ್ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಇರ್ಬೋದು, ಡ್ರಗ್ ಸಪ್ಲೈ ಇರ್ಬೋದು, ಹೀಗೆ ಡಿ ಕಂಪನಿ ಮಾಡದಿರುವಂಥ ಕಪ್ಪು ದಂಧೆಗಳೇ ಇರಲಿಲ್ಲ. ಮೀರಾ ಬೋರ್ವಾಂಕರ್ಗೆ ತಿಳಿಸ್ತಾರೆ, ಮೇಡಮ್ ನಾವು ದೆಹಲಿಯಲ್ಲಿ 3 ಜನರ ಫೋನ್ ಟ್ಯಾಪ್ ಮಾಡಿದ್ದೀವಿ, ಅದರಲ್ಲಿ 2 ಧ್ವನಿಯನ್ನು ಕಂಡು ಹಿಡಿದಿದ್ದೀವಿ ಅಂತ. ಮತ್ತು 3ನೇ ವ್ಯಕ್ತಿ ಯಾರು ಅಂತ ಕೇಳಿದ ಪ್ರಶ್ನೆಗೆ ಗೊತ್ತಾಗ್ತಾ ಇಲ್ಲ, ಆ ಧ್ವನಿಯನ್ನು ನಾವು ಮೊದಲನೇ ಬಾರಿ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ದಾವೂದ್ಗೆ ದಾಮಾದ್ ಬರ್ತಾ ಇದ್ದಾನೆ, ಅಂದರೆ ಅಳಿಯ ಬರ್ತಾ ಇದ್ದಾನೆ. ತೌಫಾ ತಯಾರಿದೆ, ಅಂದರೆ ಉಡುಗೊರೆ ತಯಾರಿದೆ, ಕೊಟ್ಟು ಬರೋದಕ್ಕೆ 2 ಜನ ಬೇಕು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನಮ್ಮ ದೇಶದ ಗುಪ್ತಚರ ಇಲಾಖೆ ಸಾಕಷ್ಟು ಆಪರೇಷನ್ಗಳನ್ನ ಮಾಡಿದೆ. ಆಪರೇಷನ್ ಅಂದರೆ ನಿಮ್ಗೆ ಗೊತ್ತು, ಡಾಕ್ಟರ್ ಮಾಡುವಂಥ ಆಪರೇಷನ್ ಅಲ್ಲ, ಬದಲಿಗೆ ದೇಶಕ್ಕೆ ಮುಳುವಾಗಿರುವಂಥ ಭಯೋತ್ಪಾದಕರನ್ನು, ಕ್ರಿಮಿನಲ್ಗಳನ್ನು, ಶತ್ರು ದೇಶದ ಪ್ಲ್ಯಾನನ್ನು ವಿಫಲಗೊಳಿಸುವ ಕಾರ್ಯಾಚರಣೆ, ಶತ್ರು ದೇಶದ ಶತ್ರುಗಳನ್ನು ಅಥವಾ ಒಳಗಡೆ ಇರುವಂಥ ಶತ್ರುಗಳನ್ನು ಸದೆಬಡಿಯುವ ಕಾರ್ಯಾಚರಣೆ, ಇಂಥವಕ್ಕೆಲ್ಲ ನಾವು ಆಪರೇಷನ್ ಅಂತ ಕರಿತೀವಿ. ಇಂಥ ಸಾಕಷ್ಟು ಆಪರೇಷನ್ಗಳನ್ನ ನಮ್ಮ ಗುಪ್ತಚರ ಇಲಾಖೆ ಮಾಡಿದೆ. ಆದರೆ ನಮ್ಮ ಗುಪ್ತಚರ ಇಲಾಖೆ ಅಂದರೆ ರಾ ಇರಬಹುದು ಅಥವಾ IB ಇರಬಹುದು, ಮಾಡಿರುವಂಥ ಎಲ್ಲ ಆಪರೇಷನ್ಗಳು ಸಕ್ಸಸ್ ಆಗಿವೆಯಾ ಅಂತ ನೀವು ಕೇಳಿದರೆ ಉತ್ತರ ಇಲ್ಲ. ಎಷ್ಟೇ ಸರಿಯಾಗಿ ಪ್ಲ್ಯಾನ್ ಮಾಡಿದರೂ ಕೂಡ ಅದು ಫ್ಲಾಪ್ ಆಗುವ, ಎಡವಿ ಬೀಳುವ, ಸೋಲುಂಟಾಗುವ ಚಾನ್ಸ್ ಇದ್ದೇ ಇರುತ್ತೆ. ಹಾಗೆ ಗುಪ್ತಚರ ಇಲಾಖೆ ತನ್ನ ಹಲವು ಪ್ಲ್ಯಾನ್ಗಳಲ್ಲಿ ಕೈ ಸುಟ್ಕೊಂಡಿದೆ. ಕೆಲವೊಂದು ಸಲ ತನ್ನದೇ ತಪ್ಪಿನಿಂದ ಆದರೆ, ಇನ್ನೂ ಕೆಲವು ಸಲ ಬೇರೆಯವ್ರ ತಪ್ಪಿನಿಂದ, ಇನ್ನೂ ಕೆಲವೊಂದು ಸಲ ಊಹೆ ಕೂಡ ಮಾಡಲಾಗದ ಕಾರಣಗಳಿಂದಾಗಿ ಆಪರೇಷನ್ಗಳು ಫ್ಲಾಪ್ ಆಗ್ತವೆ. ಅಂಥ ಒಂದು ಅದ್ಭುತವಾದ ಪ್ಲ್ಯಾನ್ ಮಾಡಿದಂಥ, ಆದರೆ ಊಹೆ ಮಾಡಲಾಗದ ಕಾರಣದಿಂದ ಫ್ಲಾಪ್ ಆದಂಥ ಒಂದು ಆಪರೇಷನ್ನ ಕಥೆನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ಲ್ಯಾನಿಂಗ್ ಅದ್ಭುತವಾಗಿತ್ತು. ಯಾಕೆಂದರೆ ಇದರಲ್ಲಿ ಇದ್ದದ್ದು ಯಾರು ಅಂದರೆ, ಭಾರತೀಯ ಗುಪ್ತಚರ ಇಲಾಖೆಯ ಅತ್ಯಂತ ಶ್ರೇಷ್ಠ ಗೂಢಚಾರಿ ಎಂದು ನಾವು ಕರೆಯುವಂಥ ಒಬ್ಬ ವ್ಯಕ್ತಿ ಇದ್ದರು. ಈ ಆಪರೇಷನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತಂದರೆ, ಇದರ ಟಾರ್ಗೆಟ್ ಕೂಡ ಅಷ್ಟೇ ಕುಖ್ಯಾತ ವ್ಯಕ್ತಿ ಆಗಿದ್ದ. ಹಾಗಾದರೆ ಈ ಆಪರೇಷನ್ ಯಾವುದು, ಯಾರಿದ್ದರೂ ಇದ್ರ ಹಿಂದೆ, ಮತ್ತು ಈ ಆಪರೇಷನ್ ಟಾರ್ಗೆಟ್ ಆಗಿದ್ದು ಯಾರು? ಬನ್ನಿ ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಅದು 2005ನೇ ಇಸ್ವಿ, ಅಂದರೆ ಸರಿಯಾಗಿ 20 ವರ್ಷಗಳ ಹಿಂದಿನ ಕಥೆ ಇದು. ಅಂದು ಭಾರತದ ಗುಪ್ತಚರ ಇಲಾಖೆಗೆ ಒಂದು ಮದುವೆ ಆಮಂತ್ರಣ ಪತ್ರಿಕೆ ಬಂದಿತ್ತು, ಅಂದರೆ ವೆಡ್ಡಿಂಗ್ ಇನ್ವಿಟೇಷನ್ ಒಂದು ಆಫೀಸಿಗೆ ಬಂದಿದೆ ಅಂದರೆ ಪ್ರಾಯಶಃ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಸಂಬಂಧಿಗಳ ಮದುವೆ ಇರಬಹುದು ಅಂತ ನೀವು ಊಹೆ ಮಾಡಿಕೊಂಡ್ರೆ ಅದು ಖಂಡಿತ ತಪ್ಪು. ಯಾಕೆ ಅಂದರೆ ಈ ಮದುವೆಯ ಆಮಂತ್ರಣ ಪತ್ರಿಕೆ ಅಂದರೆ ಇನ್ವಿಟೇಷನ್ ಕಾರ್ಡ್ ಗುಪ್ತಚರ ಇಲಾಖೆಯ ಅಧಿಕಾರಿಗಳದ್ದು ಅಥವಾ ಅವರ ಸಂಬಂಧಿಕರದ್ದು ಆಗಿರಲಿಲ್ಲ. ಬದಲಾಗಿ ಇದು ಇಡೀ ಭಾರತಕ್ಕೆ ಬೇಕಾಗಿದ್ದ, ಭಾರತದ ಎದೆಯ ಮೇಲೆ ಅಳಿಸಲಾಗದ ಗುರುತು ಮಾಡಿದ್ದ ವ್ಯಕ್ತಿಗೆ ಸಂಬಂಧಪಟ್ಟದ್ದಾಗಿತ್ತು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಂದ್ರೆ, ಪಾಕಿಸ್ತಾನದ ವರ ಮತ್ತು ಮುಂಬೈ ಮೂಲದ ವಧುವಿನ ಮದುವೆ ಇದಾಗಿತ್ತು. ಮದುವೆ ಇದ್ದದ್ದು ದುಬೈನಲ್ಲಿ. ಆದರೆ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಹೆಸರು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಅದು ಯಾರ ಹೆಸರು? ವಧುವಿನದ್ದ ಅಲ್ಲ, ವರಂದ ಅಲ್ಲ, ಬದಲಾಗಿ ವಧುವಿನ ಅಪ್ಪನ ಹೆಸರು. ಯಾಕೆಂದರೆ ಈ ವಧುವಿನ ಅಪ್ಪ ಯಾರು ಅಂದರೆ, ಈಗ ಪಾಕಿಸ್ತಾನದಲ್ಲಿರುವಂಥ, ಅದಕ್ಕೂ ಮುನ್ನ ಮುಂಬೈನ ಅಂಡರ್ ವರ್ಲ್ಡನ್ನು ಆಳಿ ಓಡಿ ಹೋಗಿದ್ದಂಥ ಒಬ್ಬ ವ್ಯಕ್ತಿ ಆಗಿದ್ದ. ಆತನ ಹೆಸರೇ ದಾವೂದ್ ಇಬ್ರಾಹಿಂ. 1993ರ ಬಾಂಬ್ ಬ್ಲಾಸ್ಟ್ಗಳ ಮೂಲಕ ಮುಂಬೈ ಮೇಲೆ ಸರಣಿ ದಾಳಿ ಮಾಡಿ 257 ಅಮಾಯಕರನ್ನ ಕೊಂದು 1400 ಜನರನ್ನು ಗಾಯಗೊಳಿಸಿದ್ದು ಇದೇ ದಾವೂದ್ ಇಬ್ರಾಹಿಂ. ತನ್ನ ಡಿ ಕಂಪನಿ ಎಂಬ ಅತ್ಯಂತ ಕುಖ್ಯಾತ ಸಂಘಟನೆಯ ಮೂಲಕ ಮುಂಬೈನ ಭೂಗತ ಜಗತ್ತನ್ನು ಆಳಿದ, ನಾರ್ಕೋಟಿಕ್ಸ್, ಡ್ರಗ್ಸ್, ಹಣಕ್ಕಾಗಿ ಕೊಲೆ ಸೇರಿದಂತೆ 100 ಘೋರ ಕ್ರೈಮ್ಗಳಲ್ಲಿ ಭಾಗಿಯಾಗಿರುವ ಇದೇ ದಾವೂದ್ ಇಬ್ರಾಹಿಂ.
1996ರಿಂದಲೇ ಪೊಲೀಸರ ಕಣ್ತಪ್ಪಿಸಿಕೊಂಡಿರುವ ಅದೇ ದಾವೂದ್ ಇಬ್ರಾಹಿಂ. 2003ರಿಂದಲೇ ವಿಶ್ವಸಂಸ್ಥೆಯಿಂದ ಮತ್ತು ಭಾರತದಿಂದ ಜಾಗತಿಕ ಭಯೋತ್ಪಾದಕ ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡಿರುವ ಅದೇ ದಾವೂದ್ ಇಬ್ರಾಹಿಂ. ಸೊ ಈ ಥರದ ಮದುವೆಗೆ ಆಮಂತ್ರಣ ಬಂದಿದೆ ಅಂದಮೇಲೆ ಗುಪ್ತಚರ ಇಲಾಖೆ ಅಲ್ಲಿ ಹೋಗದೆ ಇರೋಕ್ಕೆ, ಇನ್ವಿಟೇಷನ್ ಮಾನ್ಯ ಮಾಡದೇ ಇರೋಕ್ಕೆ ಆಗುತ್ತಾ ಹೇಳಿ? ಇಂಥ ಒಂದು ಅದ್ಭುತವಾದ ಸಂದರ್ಭ ಬಿಟ್ಟರೆ ಬೇರೆ ಯಾವ ಅವಕಾಶ ತಾನೇ ಗುಪ್ತಚರ ಇಲಾಖೆಗೆ ಸಿಗ್ತಾ ಇತ್ತು ದಾವೂದ್ ಇಬ್ರಾಹಿಂನ ಭೇಟಿ ಮಾಡೋಕ್ಕೆ? ಹೀಗಾಗಿ ಗುಪ್ತಚರ ಇಲಾಖೆ ಮದುವೆಗೆ ಅದ್ಭುತವಾದ ಉಡುಗೊರೆ ಕೊಡಲು ತಯಾರಾಗಿತ್ತು. ಆದರೆ ಈ ಉಡುಗೊರೆ ಅಥವಾ ಗಿಫ್ಟ್ ಕೊಡೋದಕ್ಕೆ ಯಾರಾದ್ರೊಬ್ಬರು ಬೇಕಲ್ವಾ? ಯಾರಾದ್ರೊಬ್ಬರು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕಲ್ವಾ? ಯಾರಿಗೆ ಕೊಡೋದು ಈ ಒಂದು ಗಿಫ್ಟ್ ಕೊಡುವಂಥ ರೆಸ್ಪಾನ್ಸಿಬಿಲಿಟಿನ ಅಂತ ಯೋಚನೆ ಮಾಡಬೇಕಾದ್ರೆ ಒಬ್ಬ ಸೀನಿಯರ್ಗೆ ಕೊಡೋಣ, ಒಬ್ಬ ಎಕ್ಸ್ಪರ್ಟ್ಗೆ ಕೊಡೋಣ ಅಂತ ಅವತ್ತಿನ ರಾ ಮುಖ್ಯಸ್ಥರಾದ ESL ನರಸಿಂಹನ್ ಅವ್ರಿಗೆ ಅನಿಸುತ್ತೆ. ಆಗ ಅವ್ರಿಗೆ ಒಂದು ಹೆಸರು ತಲೆಗೆ ಬರುತ್ತೆ. ಆ ಹೆಸರು ಯಾವುದು ಅಂದರೆ ಅದುವೇ ನಾವು ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತ ಕರೆಯುವಂಥ ಅಜಿತ್ ದೋವಲ್ ಅವರ ಹೆಸರು. ಈ ಅಜಿತ್ ದೋವಲ್ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಮಾಡಿದ್ದೀವಿ. ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸಾಕಷ್ಟು ಜನ ನೀವು ನೋಡಿದ್ರು ಕೂಡ. ಅಕಸ್ಮಾತ್ ನೋಡದೇ ಇದ್ದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ಇಲ್ಲೂ ಕೂಡ ಇದೆ. ಆಸಕ್ತರು ಇದನ್ನು ಕೂಡ ಗಮನಿಸಿ. ಸೊ ಈಗ ರಾ ಮುಖ್ಯಸ್ಥರಾದಂಥ ನರಸಿಂಹನ್ ಅವರು ದೋವಲ್ ಅವರಿಗೆ ಕರೆ ಮಾಡ್ತಾರೆ. ಖಾಸಾ ಸಂಬಂಧಿಕನ ಮನೆಯಲ್ಲಿ ಮದುವೆ ಇದೆ. ನೀವು 1993ರಿಂದ ಹುಡುಗಿ ಅಪ್ಪನನ್ನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ಈ ಬಾರಿ ಮದುವೆಗೆ ಉಡುಗೊರೆ ನೀಡುವ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಒಂದು ಸಮಸ್ಯೆ ಇತ್ತು. ಅದೇನೆಂದರೆ ಕೆಲವೇ ದಿನಗಳ ಮುಂಚೆ ಅಜಿತ್ ದೋವಲ್ ಅವರು ಭಾರತದ ಇಂಟೆಲಿಜೆನ್ಸ್ ಬ್ಯೂರೋದ ಮುಖ್ಯಸ್ಥ ಸ್ಥಾನದಿಂದ ನಿವೃತ್ತಿ ಹೊಂದಿದ್ರು. ಅಂದರೆ ಅವ್ರ ಕೆಲಸದಲ್ಲೇ ಇರಲಿಲ್ಲ. ಹೀಗಾಗಿ ಅವ್ರಿಗೆ ಈ ಗುಪ್ತಚರ ಕಾರ್ಯಾಚರಣೆಗಳಲ್ಲಿ ಇನ್ನೂ ಇಂಟ್ರೆಸ್ಟ್ ಇದೆಯಾ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡಿತ್ತು. ಆದರೆ ಅಜಿತ್ ಅವರ ಆಸಕ್ತಿ ಮೇಲೆ ಡೌಟ್ ಪಟ್ಟವರಿಗೆ ಆಶ್ಚರ್ಯ ಆಗುವಂಥ ಒಂದು ವಿಷಯ ಅವರಿಗೆ ಕಾದಿತ್ತು. ಅದೇನೆಂದರೆ ಅಜಿತ್ ದೋವಲ್ ಅದಾಗಲೇ ಆಪರೇಷನ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಅಂದರೆ ನಾನು ರೆಡಿ ಅಂತ ಹೇಳಿದ್ರು. ಹೀಗೆ ಉಡುಗೊರೆನ ತಯಾರು ಮಾಡಲು ಗುಪ್ತಚರ ಇಲಾಖೆಗೆ ಒಬ್ಬ ಖತರ್ನಾಕ್ ವ್ಯಕ್ತಿ ಸಿಕ್ಕಿಯಾಗಿತ್ತು. ಆದರೆ ಈ ಉಡುಗೊರೆಯನ್ನು ದಾವೂದ್ ಇಬ್ರಾಹಿಂನ ಮಗಳ ಮದುವೆಗೆ ತಲುಪಿಸೋದು ಹೇಗೆ? ಕರೆಕ್ಟ್ ಅಲ್ಲೋ ಪ್ರಶ್ನೆ? ಎಸ್. ಅಜಿತ್ ದೋವಲ್ ಅವರು ತಕ್ಷಣ ಒಂದು ಕರೆ ಮಾಡ್ತಾರೆ. ಸೊ ಕರೆ ಮಾಡಿದ ತಕ್ಷಣ ರಿಂಗ್ ಆಗುತ್ತೆ. ಆ ರಿಂಗ್ ಎಲ್ಲಾಗುತ್ತೆ ಅಂದರೆ ಭಾರತದಲ್ಲೆಲ್ಲ ಬದಲಾಗಿ ಬ್ಯಾಂಕಾಕ್ನಲ್ಲಿ ಯಾಕೆ? ಅಲ್ಲಿ ಯಾರಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬರಬಹುದು. ಎಸ್, ದೋವಲ್ ಮೂಲಕ ಬ್ಯಾಂಕಾಕ್ಗೆ ಹೋದ ಆ ಕಾಲ್ ನೇಪಾಳದಲ್ಲಿದ್ದಂಥ ಇಬ್ಬರು ವ್ಯಕ್ತಿಗಳಿಗೆ ಒಂದೆಡೆ ಗಾಬರಿ, ಇನ್ನೊಂದೆಡೆ ಅವಕಾಶವನ್ನು ತಂದುಕೊಟ್ಟಿತ್ತು. ಎಸ್ ಸ್ನೇಹಿತರೆ, ಈ ದಾವೂದ್ಗೂ ಈ ಮುಂಬೈಗೂ ಮತ್ತು ಬ್ಯಾಂಕಾಕ್ ಕೂಡ ಲಿಂಕ್ ಇದೆ. ಅದೇನು ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ. ಅದು ಯಾವ ದಶಕ ಅಂದರೆ 1970ರ ದಶಕ. ಅದು ಮುಂಬೈ ಅಲ್ಲ, ಬದಲಾಗಿ ಬಾಂಬೆ. ಇದನ್ನು ತಿಳ್ಕೊಂಡ್ರಷ್ಟೇ ನಾವು ನಂತರ ದುಬೈನ ಮದುವೆನಲ್ಲಿ ಗಿಫ್ಟ್ ಕತೆ ಏನಾಯಿತು ಅಂತ ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ 1970ರ ದಶಕಕ್ಕೆ ಹೋಗೋಣ. ಅಂದಿನ ಬಾಂಬೆ ಅಂಡರ್ ವರ್ಲ್ಡ್ನ ಆಳ್ತಾ ಇದ್ದದ್ದು ಕೆಲವು ಲೋಕಲ್ ರೌಡಿಗಳು. ಡಾನ್ ಅಂತ ಪದವಿ ಪಡೆದಂಥ ವ್ಯಕ್ತಿ ಒಬ್ಬ ಇದ್ದ. ಆತನೇ ಹಾಜಿ ಮಸ್ತಾನ್. ಈ ಹಾಜಿ ಮಸ್ತಾನ್ ಯಾರು, ಹೇಗಿದ್ದ ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ ಒಂದು ಸಿನಿಮಾ ನಿಮಗೆ ಹೇಳ್ತೀನಿ, ಇದನ್ನು ನೋಡಿ. ಅದು ಯಾವುದು ಅಂದರೆ ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ಅಂತ. ಅದರಲ್ಲಿ ಅಜಯ್ ದೇವ್ಗನ್ ಈ ಹಾಜಿ ಮಸ್ತಾನ್ನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಫಸ್ಟ್ ಡಾನ್ ಆಫ್ ಮುಂಬೈ ಹಾಜಿ ಮಸ್ತಾನ್. ಹಾಗಂತ ಇಲ್ಲಿ ಬೇರೆ ಯಾರ ಗ್ಯಾಂಗ್ ಕೂಡ ಇರಲಿಲ್ವಾ ಅಂತಂದರೆ ಖಂಡಿತ ಇತ್ತು. ಹಾಜಿ ಮಸ್ತಾನ್ಗೆ ಟಕ್ಕರ್ ಕೊಡಲು ಬೇರೆ ಗ್ಯಾಂಗ್ಗಳು ಕೂಡ ಇದ್ದು. ಅವುಗಳಲ್ಲಿ ಪವರ್ಫುಲ್ ಆದ ಗ್ಯಾಂಗ್ ಅಂದರೆ ಅದುವೇ ಕರೀಂ ಲಾಲಾನ ಪಠಾಣ್ ಗ್ಯಾಂಗ್. ಇನ್ನೊಂದು ವರದರಾಜ್ ಮೊದಲಿಯಾರ್ ನಡೆಸ್ತಾ ಇದ್ದಂಥ ತಮಿಳ್ ಗ್ಯಾಂಗ್. ಈ ವರದರಾಜ್ ಮೊದಲಿಯಾರ್ ಕುರಿತಾಗಿಯೇ ಮಣಿರತ್ನಂ ಅವರು ಕಮಲ್ ಹಾಸನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಅದ್ಭುತವಾದ ಸಿನಿಮಾ ಅದು. ಅದರ ಹೆಸರು ನಾಯಕನ್. ಆಸಕ್ತರು ಅದನ್ನು ಕೂಡ ನೋಡಿ. ಈಗ ವಾಪಸ್ ನಾವು ಅಂದಿನ ಮುಂಬೈಗೆ ಬರೋದಾದರೆ ಒಂದೆಡೆ ಹಾಜಿ ಮಸ್ತಾನ್, ಇನ್ನೊಂದೆಡೆ ಕರೀಂ ಲಾಲಾ, ಇನ್ನೊಂದೆಡೆ ವರದರಾಜ್ ಮೊದಲಿಯಾರ್. ಈ ಎಲ್ಲ ಗ್ಯಾಂಗ್ಗಳ ಹೆಸರನ್ನು ಮರೆಯಾಗಿಸೋಕೆ ಒಬ್ಬ ಹುಡುಗ ರೆಡಿ ಆಗ್ತಾ ಇದ್ದ. ಆತನ ಹೆಸರೇ ಇವತ್ತಿನ ಕಥೆಯ ಖಳನಾಯಕ ದಾವೂದ್ ಇಬ್ರಾಹಿಂ. 1955ರ ಡಿಸೆಂಬರ್ 26ಕ್ಕೆ ಈತನ ಜನ್ಮ ಆಗುತ್ತೆ. ಈತ ಹುಟ್ಟಿದ್ದು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಖೇಡ್ ಪಟ್ಟಣದಲ್ಲಿ. ನಿಮಗೆ ಆಶ್ಚರ್ಯ ಆಗಬಹುದು, ದಾವೂದ್ನ ಅಪ್ಪ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಗೊತ್ತಾ? ಇಬ್ರಾಹಿಂ ಕಸ್ಕರ್ ಅವರು ಕೆಲಸ ಮಾಡ್ತಾ ಇದ್ದುದು ಮುಂಬೈನ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಪೊಲೀಸ್ ಅಪ್ಪನ ಮಗ ಕಳ್ಳ ಕೂಡ ಆಗ್ತಾನೆ ಅನ್ನೋದು ಈ ಕಥೆ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಇರುತ್ತಲ್ಲ ಮುಂಚೆಯಿಂದಲೇ ಒಂದು ಇನ್ಕ್ಲಿನೇಷನ್. ಹಾಗೆ ದಾವೂದ್ ಇಬ್ರಾಹಿಂಗೆ ಚಿಕ್ಕಂದಿನಿಂದಲೂ ಈ ಅಪರಾಧ ಲೋಕದ ಕುರಿತಾಗಿ ಒಂಥರ ಅನ್ಕ್ಯಾನಿ ಇಂಟ್ರೆಸ್ಟ್. ಆತ ಚಿಕ್ಕವನಿದ್ದಾಗಲೇ ಚಿಕ್ಕ ಪುಟ್ಟ ಕಳ್ಳತನ, ಸುಲಿಗೆ ಇದೆಲ್ಲವನ್ನು ಮಾಡ್ತಾ ಇದ್ದ. ಕೊನೆಗೆ ದಾವೂದ್ ಇಬ್ರಾಹಿಂ ಮತ್ತು ಆತನ ತಮ್ಮ
ಶಬೀರ್ ಇಬ್ರಾಹಿಂ, ಬಾಷು ದಾದಾ ಅನ್ನೋ ಒಂದು ಲೋಕಲ್ ಗ್ಯಾಂಗ್ನ ಸೇರಿಕೊಳ್ತಾರೆ. ಆದರೆ ಸ್ನೇಹಿತರೆ, ಈ ದಾವೂದ್ನ ಸ್ವಭಾವ ಸ್ವಲ್ಪ ಬೇರೆಯಾಗಿತ್ತು. ಈತ ಬೇರೆ ಡಾನ್ಗಳಿಗೆ ಸಲಾಂ ಹೊಡೆದುಕೊಂಡು ಭಾಯ್ ಭಾಯ್ ಅಂತ ಅವರ ಸುತ್ತ ಕೈ ಕಟ್ಕೊಂಡು ಓಡಾಡೋ ವ್ಯಕ್ತಿ ಆಗಿರಲಿಲ್ಲ. ಆತ ಭೂಗತ ಲೋಕದ ಪಾತಕಿಯಾಗಲು ಬಂದಿದ್ದ, ದೊರೆಯಾಗಲು ಅಲ್ಲ. ದೊಡ್ಡ ಪಾತಕಿ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಗ್ಯಾಂಗ್ ಒಳಹೊಕ್ಕ ನಂತರ ಭೂಗತ ಲೋಕ ಹೇಗೆ ವರ್ಕ್ ಆಗುತ್ತೆ ಅಂತ ಆತ ಇಂಚಿಂಚು ಮಾಹಿತಿ ಪಡ್ಕೊಳ್ತಾನೆ ಮತ್ತು ಅದನ್ನು ಖುದ್ದು ಇಂಪ್ಲಿಮೆಂಟ್ ಮಾಡಲು ಶುರು ಮಾಡ್ತಾನೆ. 1970ರ ದಶಕದ ಉತ್ತರಾರ್ಧದಲ್ಲಿ ದಾವೂದ್ ತನ್ನ ಸಹೋದರ ಶಬ್ಬೀರ್ ಜೊತೆ ಸೇರಿಕೊಂಡು ತನ್ನದೇ ಆದ ಒಂದು ಗ್ಯಾಂಗ್ ಸ್ಥಾಪನೆ ಮಾಡ್ತಾನೆ. ಅದರ ಹೆಸರೇ ಡಿ ಕಂಪನಿ. ಆರ್ಗನೈಸ್ಡ್ ಕ್ರೈಮನ್ನು ವ್ಯವಸ್ಥಿತವಾಗಿ ರಚನೆ ಮಾಡಿದಂಥ ಮತ್ತು ನಡೆಸಿದಂಥ ಮೊದಲ ಗ್ಯಾಂಗ್ ಇದಾಗಿತ್ತು. ನೋಡ್ತಾ ನೋಡ್ತಾ ಈ ಡಿ ಕಂಪನಿ ಮುಂಬೈ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಕುಖ್ಯಾತಿಯನ್ನು ಗಳಿಸಿತ್ತು. ಕಾಂಟ್ರಾಕ್ಟ್ ಕಿಲ್ಲಿಂಗ್ ಇರ್ಬೋದು, ಎಕ್ಸ್ಟಾರ್ಷನ್ ಇರ್ಬೋದು, ಕಿಡ್ನ್ಯಾಪ್ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಇರ್ಬೋದು, ಡ್ರಗ್ ಸಪ್ಲೈ ಇರ್ಬೋದು, ಹೀಗೆ ಡಿ ಕಂಪನಿ ಮಾಡದಿರುವಂಥ ಕಪ್ಪು ದಂಧೆಗಳೇ ಇರಲಿಲ್ಲ. ಸೊ ಸಹಜವಾಗಿ ಆಗ ಏನಾಗುತ್ತೆ ಅಂದರೆ, ಈ ಡಿ ಕಂಪನಿಯ ಖ್ಯಾತಿ ಅಥವಾ ಕುಖ್ಯಾತಿ ಇನ್ನೊಂದು ಗ್ಯಾಂಗ್ನ ಕಣ್ಣು ಕೆಂಪಾಗೋ ಥರ ಮಾಡುತ್ತೆ. ಅದುವೇ ಕರೀಂ ಲಾಲನ ಪಠಾಣ್ ಗ್ಯಾಂಗ್. ಮುಂಬೈನ ತನ್ನ ಎಲ್ಲ ಕಾರೋಬಾರ್ಗಳು ಈಗ ಡಿ ಕಂಪನಿ ಪಾಲಾಗ್ತಿರೋದು ನೋಡಿ ಕರೀಂ ಲಾಲ ಕೆಂಡಾಮಂಡಲ ಆಗ್ತಾನೆ. ದಾವೂದ್ ಈಗ ಕರೀಂ ಲಾಲ್ನ ಏರಿಯಾದಲ್ಲೇ ತನ್ನ ದಂಧೆ ಮಾಡಲು ಶುರು ಮಾಡ್ತಾನೆ. ಈ ರೈವಲ್ರಿ ಬೆಳೆಯುತ್ತೆ. ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದರೆ, ಕರೀಂ ಲಾಲ ದಾವೂದ್ ಇಬ್ರಾಹಿಂನ ಸೋದರ ಶಬ್ಬೀರ್ ಇಬ್ರಾಹಿಂನನ್ನು ಟಾರ್ಗೆಟ್ ಮಾಡಿ ಕೊಲ್ಲಿಸ್ತಾನೆ. ಯಾಕೆ ಅಂದರೆ, ದಾವೂದ್ ಇಬ್ರಾಹಿಂನನ್ನು ನ್ಯೂಟ್ರಲ್ ಮಾಡಬೇಕು ಅಂತ, ಅಂದರೆ ಆತ ಸುಮ್ಮನೆ ಕೂತ್ಕೋಬೇಕು ಅಂತ. ಆದರೆ ದಾವೂದ್ ತನ್ನ ಸಹೋದರನ ಸಾವಿನ ನಂತರ ಹಗ್ಗ ಬಿಚ್ಚಿಕೊಂಡ ಹೋರಿ ಥರ ಆಗ್ತಾನೆ. ಕರೀಂ ಲಾಲ ಗ್ಯಾಂಗನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಪಣ ತೊಡ್ತಾನೆ. ಇಂಥ ಸಂದರ್ಭದಲ್ಲಿ ದಾವೂದ್ ಗ್ಯಾಂಗಲ್ಲಿ ಇನ್ನೊಬ್ಬ ಪ್ರಮುಖ ಪಾತ್ರಧಾರಿ, ಮುಂಬೈ ಲೋಕವನ್ನು ಆಳದಂಥ ಇನ್ನೊಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಆತನೇ ರಾಜೇಂದ್ರ ನಿಕಲ್ಜೆ. ಈ ರಾಜೇಂದ್ರ ನಿಕಲ್ಜೆ ಅಂದರೆ ಪ್ರಾಯಶಃ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಇನ್ನೊಂದು ಹೆಸರು ಹೇಳಿದರೆ ಖಂಡಿತ ಗೊತ್ತಾಗುತ್ತೆ, ಅದುವೇ ಛೋಟಾ ರಾಜನ್. ಕರೀಂ ಲಾಲ ಗ್ಯಾಂಗನ್ನು ನಿರ್ನಾಮ ಮಾಡಲು ದಾವೂದ್ಗೆ ಸಹಾಯ ಮಾಡಿದವರಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಅಂದರೆ ಅದುವೇ ಈ ರಾಜೇಂದ್ರ. ಮುಂದೆ ಒಂದು ಲೆಕ್ಕದಲ್ಲಿ ದಾವೂದ್ನ ರೈಟ್ ಹ್ಯಾಂಡ್ ಆಗ್ತಾನೆ ಈ ರಾಜೇಂದ್ರ. ಮುಂದೆ ಆತನೇ ನಾನು ಈಗಾಗಲೇ ಹೇಳಿರುವ ಹಾಗೆ ಛೋಟಾ ರಾಜನ್ ಅಂತ ಕುಖ್ಯಾತನಾಗ್ತಾನೆ. 1986ರಲ್ಲಿ ದಾವೂದ್ ಕರೀಂ ಲಾಲ ಗ್ಯಾಂಗ್ನ ಸದಸ್ಯ ಆಗಿದ್ದ ಸಮದ್ ಖಾನ್ನ ಕೊಲ್ಲಿಸ್ಬಿಡ್ತಾನೆ. ಆಗ ಮುಂಬೈ ಪೊಲೀಸರಿಗೆ ಗೊತ್ತಾಗುತ್ತೆ, ಈ ವೈರತ್ವ ಹೀಗೆ ಬೆಳೆಯುತ್ತೆ, ಇದನ್ನು ಹೀಗೆ ಬಿಟ್ಟರೆ ಇನ್ನಷ್ಟು ಜನರನ್ನ ಬಲಿ ಪಡೆಯುತ್ತೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ದಾವೂದ್ನನ್ನು ಹೇಗಾದರೂ ಮಾಡಿ ಬಂಧಿಸಬೇಕು ಅಂತ ಮುಂದಾಗ್ತಾರೆ. ಆಗ ದಾವೂದ್ ಮುಂಬೈ ಬಿಟ್ಟು ದುಬೈಗೆ ಪರಾರಿ ಆಗ್ತಾನೆ. ಇತ್ತ ಮುಂಬೈನಲ್ಲಿ ಡಿ ಕಂಪನಿಯ ಸಂಪೂರ್ಣ ಜವಾಬ್ದಾರಿ ಈಗ ಯಾರಿಗೆ ಬರುತ್ತಂದರೆ, ಸೆಕೆಂಡ್ ಇನ್ ಕಮಾಂಡ್ ಆಗಿದ್ದ ರಾಜೇಂದ್ರ ನಿಕಲ್ಜೆ ಅಲಿಯಾಸ್ ಛೋಟಾ ರಾಜನ್ಗೆ ಬರುತ್ತೆ. ಈ ಸಂದರ್ಭವನ್ನು ಅಂದರೆ ದಾವೂದ್ ಇಬ್ರಾಹಿಂ ಮುಂಬೈನಲ್ಲಿ ಇರದ ಈ ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಈ ಛೋಟಾ ರಾಜನ್ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಆದರೆ ಅಷ್ಟೊತ್ತಿಗೆ ಇನ್ನೊಂದು ಹೆಸರು ಮುನ್ನೆಲೆಗೆ ಬರುತ್ತೆ. ಇನ್ನೊಬ್ಬ ಪ್ಲೇಯರ್ ಎಂಟ್ರಿ ಕೊಟ್ಟಿರ್ತಾನೆ ಅಂಡರ್ವರ್ಲ್ಡ್ಗೆ. ಆತನ ಹೆಸರು ಮೊಹಮ್ಮದ್ ಶಕೀಲ್ ಬಾಬು ಅಲಿಯಾಸ್ ಛೋಟಾ ಶಕೀಲ್. ಸೊ ಈ ಇಬ್ಬರ ಮಧ್ಯೆ ಅಂದರೆ ಛೋಟಾ ಶಕೀಲ್ ಮತ್ತು ಛೋಟಾ ರಾಜನ್, ಈ ಇಬ್ಬರ ಮಧ್ಯೆ ಈಗ ಒಂದು ಪೈಪೋಟಿ ಆರಂಭ ಆಗುತ್ತೆ. ಪೈಪೋಟಿ ಯಾವುದಕ್ಕೆ ಅಂದರೆ, ದಾವೂದ್ ಇಬ್ರಾಹಿಂನ ರೈಟ್ ಹ್ಯಾಂಡ್ ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಯುದ್ಧನೇ ಶುರು ಆಗುತ್ತೆ. ಕೊನೆಗೇನಾಗುತ್ತೆ ಅಂದರೆ, ದಾವೂದ್ ಇಬ್ರಾಹಿಂ ಛೋಟಾ ಶಕೀಲ್ಗೆ ಸಪೋರ್ಟ್ ಮಾಡ್ತಾನೆ. ಇದು ಛೋಟಾ ರಾಜನ್ಗೆ ಅಸಮಾಧಾನ ತರುತ್ತೆ. ಹೀಗೆ ದಾವೂದ್ ಮತ್ತೆ ಛೋಟಾ ರಾಜನ್ ಮಧ್ಯೆ ಬಿರುಕು ಬಿಡಕ್ಕೆ ಇದು ಕಾರಣ ಆಗುತ್ತೆ. 1990ರ ದಶಕದಲ್ಲಿ ಛೋಟಾ ರಾಜನ್ ತನ್ನನ್ನು ತಾನು ಸಪರೇಟ್ ಡಾನ್ ಅಂತ ಕರೆದುಕೊಳ್ತಾನೆ. 93ರಲ್ಲಿ ದಾವೂದ್ ಇಬ್ರಾಹಿಂ ನಡೆಸಿದ್ದ ಮುಂಬೈ ಸರಣಿ ಸ್ಫೋಟವನ್ನು ವಿರೋಧಿಸಿ ದಾವೂದ್ ಅಂದರೆ ಒಬ್ಬ ಟೆರರಿಸ್ಟ್ ಅಂತ ಈ ಛೋಟಾ ರಾಜನ್ ಘೋಷಣೆ ಮಾಡ್ತಾನೆ. ಅಂದರೆ ರೈವಲ್ರಿ ಬೆಳೀತಾ ಹೋಗುತ್ತೆ. ಆದರೆ ಸ್ನೇಹಿತರೆ, ಯಾವುದೇ ರೈವಲ್ರಿ ಅದು ವಿಶೇಷವಾಗಿ ಅಂಡರ್ವರ್ಲ್ಡಲ್ಲಿ ಒಂದು ಹಂತಕ್ಕೆ ನಿಲ್ಲುತ್ತೆ ಅಂತಿಲ್ಲ. ಅದು ಯಾವಾಗ ನಿಲ್ಲುತ್ತೆ ಅಂದರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ನಿಲ್ಲೋದು. ಛೋಟಾ ರಾಜನ್ ಅದಾದ ನಂತರ ಭಾರತದಿಂದ ಓಡಿ ಹೋಗಿ ಬ್ಯಾಂಕಾಕ್ನಲ್ಲಿ ಬಚ್ಚಿಟ್ಕೊಂಡು ತನ್ನ ಆ್ಯಕ್ಟಿವಿಟಿ ನಡೆಸ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ದಾವೂದ್ ಇಬ್ರಾಹಿಂ ಛೋಟಾ ರಾಜನ್ ಮೇಲೆ ದಾಳಿ ಮಾಡಿಸ್ತಾನೆ. ಛೋಟಾ ರಾಜನ್ ಪಾರಾಗ್ತಾನೆ. ಒಟ್ಟಿನಲ್ಲಿ ದಶಕಗಳ ಕಾಲ ಈ ಇಬ್ಬರು ಬದ್ಧ ವೈರಿಗಳ ಮಧ್ಯೆ ವೈರತ್ವ ನಡೀತಾನೆ ಇರುತ್ತೆ. ಛೋಟಾ ರಾಜನ್ ಕೂಡ ದಾವೂದ್ ಇಬ್ರಾಹಿಮನ ಕೊಲ್ಲಲು ಹಲವಾರು ಸಲ ಪ್ರಯತ್ನ ಪಟ್ಟಿರ್ತಾನೆ. ಆದರೆ ಈವರೆಗೂ ಸರಿಯಾದ ಅವಕಾಶ ಆತನಿಗೆ ಸಿಕ್ಕಿರಲಿಲ್ಲ. ಆದರೆ ಈಗ ಆ ಅವಕಾಶ ಸಿಕ್ಕಿರುತ್ತೆ. 2005ರಲ್ಲಿ ಬ್ಯಾಂಕಾಕ್ನಲ್ಲಿ ಕುಳಿತಿದ್ದ ಈ ಛೋಟಾ ರಾಜನ್ಗೆ ಒಂದು ಕಾಲ್ ಭಾರತದಿಂದ ಬಂದಿರುತ್ತೆ ಮತ್ತು ಕಾಲ್ ಮಾಡಿದಂಥ ವ್ಯಕ್ತಿ ಬೇರೆ ಯಾರೂ ಆಗಿರಲ್ಲ, ಅಜಿತ್ ದೋವಲ್ ಆಗಿರ್ತಾರೆ. ಕಾಲ್ ಎತ್ತಿದ ರಾಜನ್ ಹೇಳ್ತಾನೆ, ಹಲೋ ಯಾರು ಅಂತ. ಅದಕ್ಕೆ ಉತ್ತರವಾಗಿ, ದಾವೂದ್ಗೆ ದಾಮಾದ್ ಬರ್ತಾ ಇದ್ದಾನೆ, ಅಂದರೆ ಅಳಿಯ ಬರ್ತಾ ಇದ್ದಾನೆ, ತೌಫಾ ತಯಾರಿದೆ, ಅಂದರೆ ಉಡುಗೊರೆ ತಯಾರಿದೆ, ಕೊಟ್ಟು ಬರೋದಕ್ಕೆ ಇಬ್ಬರು ಜನ ಬೇಕು ಅಂತ ಹೇಳಲಾಗುತ್ತೆ.
ಯಾರು ಹೇಳ್ತಾರೆ? ಅಜಿತ್ ದೋವಲ್. ರಾಜನ್ ತಡ ಮಾಡಲ್ಲ, ನೇಪಾಳದ 2 ಫೋನ್ ನಂಬರ್ಗಳನ್ನ ಕೊಡ್ತಾನೆ. ಅದರ ನೆಕ್ಸ್ಟ್ ಸೆಕೆಂಡ್ಗೆ ನೇಪಾಳಕ್ಕೆ ಕರೆ ಹೋಗುತ್ತೆ ಮತ್ತು ನೇಪಾಳದ ಆ ಇಬ್ಬರು ವ್ಯಕ್ತಿಗಳಿಗೆ, ಛೋಟಾ ರಾಜನ್ ಹೇಳಿದಂಥ ಈ ಇಬ್ಬರು ವ್ಯಕ್ತಿಗಳಿಗೆ ಕೋಲ್ಕತೆಗೆ ಬರಲು ಪಾಸ್ಪೋರ್ಟ್ ತಯಾರಾಗುತ್ತೆ. ಆ ಇಬ್ಬರು ವ್ಯಕ್ತಿಗಳನ್ನು ಕೋಲ್ಕತೆಗೆ ಕರೆತರಲಾಗುತ್ತೆ, ನಂತರ ಅವ್ರನ್ನ ದೆಹಲಿಗೆ ಕರೆತರಲಾಗುತ್ತೆ. ಈ ಇಬ್ಬರು ವ್ಯಕ್ತಿಗಳು ಯಾರಂದರೆ ಒಬ್ಬ ವಿಕಿ ಮಲ್ಹೋತ್ರಾ, ಇನ್ನೊಬ್ಬ ಫರೀದ್ ತನಾಷಾ. ಇವರಿಬ್ಬರು ಯಾರು ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ದೆಹಲಿಗೆ ಬಂದ ಅಜಿತ್ ದೋವಲ್ ಅವರು ಒಂದು ಗೌಪ್ಯ ಸ್ಥಳದಲ್ಲಿ ಈ ಇಬ್ಬರನ್ನು ಭೇಟಿ ಆಗ್ತಾರೆ. ಅವ್ರಿಗೆ ಅಂದರೆ ಆ ಇಬ್ಬರು ವ್ಯಕ್ತಿಗಳಿಗೆ ಎಲ್ಲ ಪ್ಲ್ಯಾನನ್ನು ಹೇಳ್ತಾರೆ. 2005 ಜುಲೈ 23 ದುಬೈನ ಐಷಾರಾಮಿ ಹೋಟೆಲ್ ಆದಂಥ ಗ್ರ್ಯಾಂಡ್ ಹಯಾಟ್ ಹೋಟೆಲ್ನಲ್ಲಿ ಕುಖ್ಯಾತ ದಾವೂದ್ ಇಬ್ರಾಹಿಂನ ಮಗಳು ಮೆಹರೂಖ್ ಇಬ್ರಾಹಿಂನನ್ನು ಪಾಕಿಸ್ತಾನದ ಕ್ರಿಕೆಟ್ ದಿಗ್ಗಜ ಜಾವೇದ್ ಮಿಯಾದಾನ್ನ ಮಗ ಜುನೈದ್ ಮಿಯಾದಾನ್ಗೆ ಕೊಟ್ಟು ಮದುವೆ ಮಾಡ್ತಿರೋ ವಿಷಯವನ್ನು ಸವಿಸ್ತಾರವಾಗಿ ಬಿಚ್ಚಿಡ್ತಾರೆ. ಸಾಮಾನ್ಯವಾಗಿ ದಾವೂದ್ ಪಾಕಿಸ್ತಾನ ಬಿಟ್ಟು ಹೊರಗಡೆ ಬರೋ ಚಾನ್ಸೇ ಇಲ್ಲ, ಆದರೆ ಮಗಳ ಮದುವೆ ಅಲ್ವಾ, ಹೀಗಾಗಿ ಬರ್ತಾ ಇದ್ದಾನೆ. ಹೀಗಾಗಿ ದಾವೂದ್ನನ್ನು ಮುಗಿಸಲು ಇದುವೇ ಸರಿಯಾದ ಸಮಯ ಅಂತ ವಿಕಿ ಮಲ್ಹೋತ್ರಾ ಮತ್ತು ಫರೀದ್ ತನಾಷಾಗೆ ಅಜಿತ್ ದೋವಲ್ ಮನದಟ್ಟು ಮಾಡಿಕೊಡ್ತಾರೆ. ಅದರಲ್ಲಿರುವ ಚಾಲೆಂಜಸ್ಗಳನ್ನ ಕೂಡ ಹೇಳ್ತಾರೆ. ಮೊದಲನೇ ಚಾಲೆಂಜ್ ಅಥವಾ ಪ್ರಮುಖವಾದ ಚಾಲೆಂಜ್ ಏನಂದರೆ, ದಾವೂದ್ನನ್ನು ಹೋಟೆಲ್ ಒಳಗಡೆ ಕೊಲ್ಲುವ ಹಾಗಿರಲಿಲ್ಲ. ಅಕಸ್ಮಾತ್ ದಾವೂದ್ ಏನಾದರೂ ಒಳಗಡೆ ಹೋಗ್ಬಿಟ್ರೆ ದಾವೂದ್ನ ಟಚ್ ಮಾಡೋದು ಕೂಡ ಸಾಧ್ಯವೇ ಆಗಿರಲಿಲ್ಲ. ಹೀಗಾಗಿ ಗುಪ್ತಚರ ಇಲಾಖೆ ಚೂಸ್ ಮಾಡಿಕೊಂಡದ್ದು ಈ ಸ್ನೈಪರ್ ಶೂಟರ್ಗಳನ್ನು. ಸ್ನೈಪರ್ ಶೂಟರ್ ಅಂದರೆ ತುಂಬ ದೂರದಿಂದ ಗುರಿ ಇಟ್ಟು ಶೂಟ್ ಮಾಡುವಂಥ ವ್ಯಕ್ತಿಗಳು. ಮತ್ತು ಇಲ್ಲಿ ಇನ್ನೊಂದು ವಿಚಾರನ ಗಮನಿಸಿ, ನಾನು ಈಗಾಗಲೇ ಹೇಳಿದ್ನಲ್ಲ, ಇಬ್ಬರು ವ್ಯಕ್ತಿಗಳಂತ ಫರೀದ್ ತನಾಷಾ ಮತ್ತು ವಿಕಿ ಮಲ್ಹೋತ್ರಾ ಅವರಿಬ್ಬರು ಕೂಡ ಶಾರ್ಪ್ ಶೂಟರ್ಗಳಾಗಿರ್ತಾರೆ. ಆದರೂ ಕೂಡ ಈ ಕಾರ್ಯಾಚರಣೆಗೋಸ್ಕರ ಈ ಇಬ್ಬರಿಗೂ ವಿಶೇಷ ತರಬೇತಿ ನೀಡಲಾಗುತ್ತೆ. ದೆಹಲಿಯಲ್ಲಿ ಉಳಿದುಕೊಳ್ಳಲು ಒಂದು ಸುರಕ್ಷಿತ ಹೋಟೆಲನ್ನು ಅವರಿಗೆ ಕೊಡಲಾಗುತ್ತೆ. ಇನ್ನೇನು ಕಾರ್ಯಾಚರಣೆಗೆ ಕೇವಲ 2 ದಿನ ಬಾಕಿ ಇರುತ್ತೆ. ಅಜಿತ್ ದೋವಲ್ ಮತ್ತು ಈ ಇಬ್ಬರು ವ್ಯಕ್ತಿಗಳು ತಮ್ಮ ಕೊನೆಯ ಹಂತದ ಮೀಟಿಂಗ್ ಮಾಡಿ ದುಬೈಗೆ ತಲುಪಿದ ತಕ್ಷಣ ಏನು ಮಾಡಬೇಕು ಅಂತೆಲ್ಲ ತಿಳಿಸಿ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಕಥೆಯಲ್ಲಿ ಇದು ಟ್ವಿಸ್ಟ್ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಅಜಿತ್ ದೋವಲ್ ಮತ್ತು ಈ ಶಾರ್ಪ್ ಶೂಟರ್ಗಳಿದ್ದ ಹೋಟೆಲ್ ಮೇಲೆ ಒಂದು ದಾಳಿ ನಡೆಯುತ್ತೆ. ಫಸ್ಟ್ ತಲೆಗೆ ಬರೋದು ಯಾರು? ದಾವೂದ್ ಇಬ್ರಾಹಿಂ ಕಡೆಯವರು ಯಾರಾದರೂ ದಾಳಿ ಮಾಡಿದ್ರಾ, ಅವ್ರಿಗೇನಾದರೂ ಗೊತ್ತಾಯ್ತಾ ಅನ್ನೋದೇ ಮುಂಚೆ ತಲೆಗೆ ಬರುತ್ತೆ. ಅಥವಾ ಮತ್ತೆ ಯಾರಾದರೂ ದಾಳಿ ಮಾಡಿದ್ರಾ? ನಿಮ್ಮ ಊಹೆಗೂ ಮೀರಿ ನನ್ನ ಊಹೆಗೂ ಮೀರಿ ಈ ಹೋಟೆಲ್ ಮೇಲೆ ಈ ಇಬ್ಬರು ಶಾರ್ಪ್ ಶೂಟರ್ಗಳು ಮತ್ತು ಅಜಿತ್ ದೋವಲ್ ಇದ್ದಂಥ ಹೋಟೆಲ್ ಮೇಲೆ ದಾಳಿ ಮಾಡಿದ್ದು ಯಾರು ಅಂದರೆ ಪೊಲೀಸರು. ಪೊಲೀಸ್ ರೇಡ್ ಆಗಿರುತ್ತೆ. ಆದರೆ ಈ ದೆಹಲಿ ಹೋಟೆಲ್ ಮೇಲೆ ದಾಳಿ ಮಾಡಿದ್ದು ದೆಹಲಿ ಪೊಲೀಸರಾಗಿರಲ್ಲ, ಬದಲಾಗಿ ಮುಂಬೈ ಪೊಲೀಸರಾಗಿರ್ತಾರೆ. ದೆಹಲಿಯಲ್ಲಿರೋ ಹೋಟೆಲ್ ಮೇಲೆ ಮುಂಬೈ ಪೊಲೀಸರು ಯಾಕೆ ರೈಡ್ ಮಾಡ್ತಾರೆ, ಹೇಗೆ ರೈಡ್ ಮಾಡ್ತಾರೆ ಅಂತ ಗೊಂದಲ ಆಗ್ಬೋದು. ಎಸ್, ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ. ಇನ್ನೊಂದು ಘಟನೆಯನ್ನು ಗಮನಿಸಬೇಕಾಗತ್ತೆ. ಈ ರೇಡ್ ಆಗೋಕ್ಕೆ ಕೆಲವೇ ದಿನಗಳ ಮುಂಚೆ ಮುಂಬೈನಲ್ಲಿ ಒಂದು ಘಟನೆ ನಡೆದಿರುತ್ತೆ. ಆ ಘಟನೆ ಏನಂದರೆ, ಮುಂಬೈ ಪೊಲೀಸ್ ವೈರ್ಲೆಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವಾಗಲೂ ಕದ್ದಾಲಿಕೆ ನಡೀತಾ ಇರುತ್ತೆ, ಅಂದರೆ ಫೋನ್ ಟ್ಯಾಪಿಂಗ್ ಮಾಡ್ತಾ ಇರುತ್ತೆ. ಆ ಫೋನ್ ಟ್ಯಾಪ್ ಮಾಡ್ತಿರ್ಬೇಕಾದ್ರೆ ಈ 3 ಜನರ ಮಾತನ್ನು ಕದ್ದು ಆಲಿಸಲಾಗಿರುತ್ತೆ, ಅಂದರೆ ಫೋನ್ ಟ್ಯಾಪ್ ಮಾಡಲಾಗಿರುತ್ತೆ. ಈ 3 ಜನ ಅಂದರೆ ಯಾರು? ಅದೇ ಇಬ್ಬರು ಶಾರ್ಪ್ ಶೂಟರ್ಗಳು ಮತ್ತು ಅಜಿತ್ ದೋವಲ್. ಈ 3 ಜನರ ಧ್ವನಿಯನ್ನು ಕೇಳಲಾಗಿರುತ್ತೆ. ಈ 3 ಜನರ ಧ್ವನಿಯಲ್ಲಿ ಇಬ್ಬರ ಧ್ವನಿಯನ್ನು ವೈರ್ಲೆಸ್ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಮುಂಬೈ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡು ಹಿಡಿದಿರುತ್ತೆ. ಯಾಕೆಂದರೆ ಅವರಿಬ್ಬರು ಪೊಲೀಸ್ ಇಲಾಖೆಗೆ, ಮುಂಬೈ ಪೊಲೀಸ್ ಇಲಾಖೆಗೆ ಬೇಕಾದವರಾಗಿರ್ತಾರೆ. ಯಾಕೆಂದರೆ ಅವರಿಬ್ಬರು ಛೋಟಾ ರಾಜನ ಸಹಚರರಾಗಿರ್ತಾರೆ. ಸೊ ಹೀಗೆ ಗೊತ್ತಾದ ತಕ್ಷಣ ಅವರು ಅಂದರೆ ವೈರ್ಲೆಸ್ ಡಿಪಾರ್ಟ್ಮೆಂಟ್ನವರು ತಮ್ಮ ಹಿರಿಯ ಅಧಿಕಾರಿ ಮೀರಾ ಬೋರ್ವಾಂಕರ್ಗೆ ತಿಳಿಸ್ತಾರೆ, ಮೇಡಮ್ ನಾವು ದೆಹಲಿಯಲ್ಲಿ 3 ಜನರ ಫೋನ್ ಟ್ಯಾಪ್ ಮಾಡಿದ್ದೀವಿ, ಅದರಲ್ಲಿ ಇಬ್ಬರ ಧ್ವನಿಯನ್ನು ಕಂಡು ಹಿಡಿದಿದ್ದೀವಿ ಅಂತ. ಅದಕ್ಕೆ ಬೋರ್ವಾಂಕರ್ ಅವ್ರು ಕೇಳ್ತಾರೆ, ಯಾರು ಧ್ವನಿ ಅಂತ ಕೇಳಿದಾಗ ಒಬ್ಬ ವಿಕಿ ಮಲ್ಹೋತ್ರಾ, ಇನ್ನೊಬ್ಬ ಫರೀದ್ ತನಾಷಾ ಅಂತ. ಇವರಿಬ್ಬರು ಛೋಟಾ ರಾಜನ್ ಗ್ಯಾಂಗ್ನ ಸದಸ್ಯರು ಅಂತ ಹೇಳ್ತಾರೆ. ಮತ್ತು 3ನೇ ವ್ಯಕ್ತಿ ಯಾರು ಅಂತ ಕೇಳಿದ ಪ್ರಶ್ನೆಗೆ ಗೊತ್ತಾಗ್ತಾ ಇಲ್ಲ, ಆ ಧ್ವನಿಯನ್ನು ನಾವು ಮೊದಲನೇ ಬಾರಿ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನು ಅನಿಸುತ್ತೆ ಅಂದರೆ, ಯಾರೋ ಒಬ್ಬ ದೊಡ್ಡ ವ್ಯಕ್ತಿಯ ಮೇಲೆ ದಾಳಿ ನಡೆಸುವಂಥ ಪ್ಲ್ಯಾನನ್ನು ಈ ಅಂಡರ್ವರ್ಲ್ಡ್ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದನ್ನೇ ಅವರು ಬೋರ್ವಾಂಕರ್ ಅವ್ರಿಗೆ ತಿಳಿಸ್ತಾರೆ. ಸೊ ಮೀರಾ ಬೋರ್ವಾಂಕರ್ ಅವರು ಇದನ್ನು ತಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಂದು ಸ್ಪೆಷಲ್ ಟೀಮ್ನ ಸೆಟ್ ಮಾಡ್ತಾರೆ. ವಿಕಿ ಮಲ್ಹೋತ್ರಾ ಮತ್ತು ಫರೀದ್ ತನಾಷಾ ಹಾಗೆ ಆ 3ನೇ ವ್ಯಕ್ತಿಯನ್ನು ಕೂಡ ಬಂಧಿಸಬೇಕು ಅಂತ ಸೂಚಿಸ್ತಾರೆ. ಈ ಒಂದು ಸ್ಪೆಷಲ್ ಟೀಮ್ನ ಲೀಡ್ ಮಾಡ್ತಾ ಇದ್ದು ಇನ್ಸ್ಪೆಕ್ಟರ್ ಪಾಟೀಲ್ ಅವರು. ತಡ ಮಾಡದೆ ಮಾರನೇ ದಿನವೇ ದೆಹಲಿಯ ಹೋಟೆಲ್ ಮೇಲೆ ಇನ್ಸ್ಪೆಕ್ಟರ್ ಪಾಟೀಲ್ ಅವರ ನೇತೃತ್ವದ ಈ ತಂಡ ದಾಳಿ ಮಾಡುತ್ತೆ, ಅಂದರೆ ಮುಂಬೈ ಪೊಲೀಸರು. ಅದೇ ಸಮಯದಲ್ಲಿ ಈ 3 ಜನ ಅಂದರೆ ವಿಕಿ ಮಲ್ಹೋತ್ರಾ, ಫರೀದ್ ತನಾಷಾ ಮತ್ತು ಅಜಿತ್ ದೋವಲ್ ತಮ್ಮ ಕೊನೆಯ ಭೇಟಿಗಾಗಿ ಸೇರಿರ್ತಾರೆ. ಮತ್ತು ಅದೇನು ವಿಷಯ ಅಂತ ಗೊತ್ತಿಲ್ಲ, ಮುಂಬೈ ಪೊಲೀಸರು ದಾಳಿ ಮಾಡಿರೋ ವಿಚಾರ ಗೊತ್ತಾಗಿರುತ್ತಾ ಅಥವಾ ತಕ್ಷಣವೇ ಹೊರಡಬೇಕು ಅಂತ ಅಂದ್ಕೊಂಡಿರ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಜಿತ್ ದೋವಲ್ ಅವರು
ಈ ಇಬ್ಬರನ್ನು ಕರೆದುಕೊಂಡು ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಹೋಟೆಲಿಂದ ಹೊರಗಡೆ ಬರ್ತಾರೆ. ಮುಂಬೈ ಪೊಲೀಸರು ಹೋಗಿ ಆ ರೂಮ್ಗೆ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಮುಂಬೈ ಪೊಲೀಸರಿಗೆ ನಂಬಕ್ಕಾಗಲ್ಲ. ಆದರೆ ಅಷ್ಟರಲ್ಲೇ ಈ ಇಬ್ಬರು ಶಾರ್ಪ್ ಶೂಟರ್ಗಳು ಕಾರ್ ಹೊತ್ತದನ್ನು ಒಬ್ಬ ಪೊಲೀಸ್ ಮೇಲಿಂದ ನೋಡ್ತಾನೆ. ಮುಂಬೈ ಪೊಲೀಸರು ಇವರ ಕಾರನ್ನು ಬೆನ್ನಟ್ತಾರೆ. ಅಂತೂ ಇಂತೂ ಈ ಪೊಲೀಸರು ಈ ಕಾರನ್ನು, ಅಂದರೆ ಈ 3 ಜನ ಇದ್ದ ಕಾರನ್ನು ಬೆನ್ನಟ್ಟಿ ಅಡ್ಡ ಹಾಕಿ ನಿಲ್ಲಿಸ್ತಾರೆ. ಅಡ್ಡ ಹಾಕಿದ ಮುಂಬೈ ಪೊಲೀಸರು ಕಾರ್ನಲ್ಲಿ ಇದ್ದವ್ರನ್ನ ಹೊರಗೆ ಬರಲು ಹೇಳ್ತಾರೆ. ಆ ಇಬ್ಬರ ಜೊತೆಗೆ ಆ 3ನೇವನು ಯಾರು ಅನ್ನೋದು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ವಿಕಿ ಮತ್ತು ಫರೀದ್ ಜೊತೆಗೆ ಅಜಿತ್ ದೋವಲ್ ಕೂಡ ಕೆಳಗಿಳಿತಾರೆ. ವಿಕಿ ಮತ್ತು ಫರೀದ್ನ ಗುರುತು ಹಿಡಿದ ಮುಂಬೈ ಪೊಲೀಸರಿಗೆ ಅಜಿತ್ ದೋವಲ್ ಯಾರಂತಾನೆ ಗೊತ್ತಿರೋದಿಲ್ಲ. ಯಾಕೆಂದರೆ 2005ನೇ ಇಸ್ವಿಯಲ್ಲಿ ಅಜಿತ್ ದೋವಲ್ ಅವರು ಇಂದಿನ ಹಾಗೆ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ಜೊತೆಗೆ ಅವರು ನಿವೃತ್ತಿ ಹೊಂದಿದ್ರು. ಸೊ ಮುಂಬೈ ಪೊಲೀಸರು ಅಜಿತ್ ಅವರನ್ನು ಕೂಡ ಬಂಧಿಸಲು ಮುಂದಾಗ್ತಾರೆ. ಆದರೆ ಅಜಿತ್ ದೋವಲ್ ಹೇಳ್ತಾರೆ, ನಾನು ರಿಟೈರ್ಡ್ IB ಡೈರೆಕ್ಟರ್ ಅಂದಾಗ ಇನ್ಸ್ಪೆಕ್ಟರ್ ಆಗಿದ್ದ ಪಾಟೀಲ್ ಅವರು ಸ್ವಲ್ಪ ಹಿಂದೇಟು ಹಾಕ್ತಾರೆ. ತಕ್ಷಣ ಅವರು ತಮ್ಮ ಸೀನಿಯರ್ ಆಗಿರುವಂಥ ಮೀರಾ ಅವ್ರಿಗೆ ಫೋನ್ ಮಾಡಿ ಕೊಡ್ತಾರೆ. ಅಜಿತ್ ದೋವಲ್ ಅವರು ಮೀರಾ ಬೋರ್ವಾಂಕ್ ಅವರಿಗೆ ತನ್ನ ಬಗ್ಗೆ ಎಲ್ಲ ಹೇಳ್ತಾರೆ. ಇದೊಂದು ಸೀಕ್ರೆಟ್ ಆಪರೇಷನ್ ಅಂತ ಕೂಡ ಹೇಳ್ತಾರೆ. ಆದರೆ ಮೀರಾ ಅವರು ಅಜಿತ್ ದೋವಲ್ ಅವರ ಮಾತನ್ನು ನಂಬೋದಿಲ್ಲ. ಹೋಗಲಿ, ಈ ಆಪರೇಷನ್ನ ಇತರ ಹಿರಿಯ ಅಧಿಕಾರಿಗಳ ಜೊತೆಗಾದರೂ ಮಾತಾಡಿ ಅಂದರೂ ಕೂಡ ಮೀರಾ ಬೋರ್ವಾಂಕ್ ಅವರು ಅದಕ್ಕೂ ಒಪ್ಪೋದಿಲ್ಲ. ಕೊನೆಗೆ ಅಜಿತ್ ದೋವಲ್ ಅವರನ್ನ ಬಿಟ್ಟು ವಿಕಿ ಮಲ್ಹೋತ್ರಾ ಮತ್ತು ಫರೀದ್ ತನಾಶ್ ಅವರನ್ನು ಮುಂಬೈ ಪೊಲೀಸರು ಬಂಧಿಸ್ತಾರೆ. ಒಟ್ನಲ್ಲಿ ಆಪರೇಷನ್ ದಾವೂದ್ ಶುರು ಆಗುವ ಮುಂಚೆನೇ ಅಂತ್ಯ ಕಂಡಿರುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬಂದು ಇನ್ನೇನು ಬಾಯಿ ಒಳಗಡೆ ಇಟ್ಕೊಳ್ಬೇಕನ್ನಷ್ಟೊತ್ತಿಗೆ ಯಾರಾದ್ರು ತಪ್ಪಿಸಿದ್ರೆ ಹೇಗಾಗುತ್ತೆ ಅನ್ನೋದನ್ನು ಪ್ರಾಯಶಃ ಈ ಕಥೆ ನೋಡಿದರೆ, ಈ ಘಟನೆ ನೋಡಿದರೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇದು ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿದರೆ ಒಂದು ತಲೆಗೆ ಹೊಳೆಯುತ್ತೆ. ಅದು ಏನಂದರೆ ಮಿಸ್ಕಮ್ಯುನಿಕೇಷನ್ ಅಥವಾ ಮುಂಬೈ ಪೊಲೀಸರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಹೇಳ್ಬೋದು. ಭಾಳಷ್ಟು ವರ್ಷಗಳ ಕಾಲ ಹೀಗೆ ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅಂದರೆ ಇವರು ಡೆಹಲಿ ಪೊಲೀಸರು ಅಥವಾ IB ಅವರು ಅಥವಾ ರಾನರ್ ಮಾಡ್ತಿರುವಂಥ ಯಾವುದೋ ಒಂದು ಆಪರೇಷನ್ ಬಗ್ಗೆ ಮುಂಬೈ ಪೊಲೀಸರಿಗೆ ಹೇಗೆ ಗೊತ್ತಿರುತ್ತೆ? ಮುಂಬೈ ಪೊಲೀಸರು ತಮಗೆ ಬೇಕಾದ ಕುಖ್ಯಾತ ರೌಡಿಗಳನ್ನ ಹುಡುಕ್ತಾ ಇರ್ತಾರೆ. ಅವ್ರ ಧ್ವನಿ ಅವರಿಗೆ ಕೇಳುತ್ತೆ, ಅವ್ರನ್ನ ಬಂಧನ ಮಾಡಲು ಅವ್ರು ಬರ್ತಾರೆ. ಅಷ್ಟೇ ಅಲ್ವಾ ವಿಷಯ ಅಂತ ಎಲ್ರಿಗೂ ಅನಿಸುತ್ತೆ. ಆದರೆ ಇದರ ಅಸಲಿಯತ್ ಹೀಗಿರಲಿಲ್ಲ, ಇದು ಬೇರೆದೇ ಇತ್ತು ಅಂತ 2015ರಲ್ಲಿ ಬಯಲಾಗುತ್ತೆ. ಅದನ್ನು ಬಯಲು ಮಾಡಿದ್ದು ಯಾರು ಅಂದರೆ ಅಂದಿನ ಸಂಸದರಾಗಿದ್ದಂಥ ಮತ್ತು BJPಯ ನಾಯಕರಾಗಿದ್ದಂಥ RK ಸಿಂಗ್ ಅವರು ಇದರ ಹಿಂದೆ ಬೇರೆದೇ ವಿಷಯ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಈ ಕಾರ್ಯಾಚರಣೆ ರಹಸ್ಯವನ್ನು ಅವರು ಬಹಿರಂಗಪಡಿಸ್ತಾರೆ. ಅವ್ರು ಹೇಳೋ ಪ್ರಕಾರ, RK ಸಿಂಗ್ ಹೇಳೋ ಪ್ರಕಾರ, ಈ ಕಾರ್ಯಾಚರಣೆ ಬಗ್ಗೆ ಗೊತ್ತಿದ್ದೇ, ಅಂದರೆ ಈ ಆಪರೇಷನ್ ಬಗ್ಗೆ ಗೊತ್ತಿದ್ದೇ, ಅಂದರೆ ದಾವೂದ್ ಇಬ್ರಾಹಿಂನ ಕೆಡವಲು, ಅದನ್ನು ಮುಗಿಸಲು ಪ್ರಯತ್ನ ಪಡಲಾಗ್ತಾ ಇದೆ ಅಂತ ಗೊತ್ತಿದ್ದೇ ಮುಂಬೈ ಪೊಲೀಸರು ಇದನ್ನು ತಡೆಯೋಕೆ ಹೀಗೆ ಮಾಡಿದರು ಅನ್ನೋ ಕ್ಲೇಮನ್ನು, ಅನ್ನೋ ಆರೋಪವನ್ನು RK ಸಿಂಗ್ ಅವರು ಮಾಡ್ತಾರೆ. ಮತ್ತು ಇನ್ನೂ ಮುಂದೆ ಹೋಗಿ ಅವರು ಹೇಳ್ತಾರೆ, ವರ್ಷಗಳಿಂದ ಮುಂಬೈ ಪೊಲೀಸರು ಹೀಗೆ ದಾವೂದ್ ಇಬ್ರಾಹಿಂನನ್ನು ಕಾಪಾಡ್ತಾನೆ ಬಂದಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ. ಅಂದರೆ ಮುಂಬೈ ಪೊಲೀಸರು, ಮುಂಬೈ ಪೊಲೀಸ್ನಲ್ಲಿರುವಂಥ ಕೆಲವು ಅಧಿಕಾರಿಗಳು. ಮುಂದೆ ಈ ಕುರಿತು ಒಂದು ಉನ್ನತ ಮಟ್ಟದ ತನಿಖೆ ಕೂಡ ಆಗುತ್ತೆ. ಅದು ರಿಸಲ್ಟ್ ಏನಾಯಿತು ಅದು ಬೇರೆ ವಿಚಾರ. ಆದರೆ ಒಂದು ಅದ್ಭುತವಾದ ಪ್ಲ್ಯಾನ್, ಒಂದು ಅದ್ಭುತವಾದ ಕಾರ್ಯಾಚರಣೆಯ ಯೋಜನೆ, ಒಬ್ಬ ಕುಖ್ಯಾತ ವ್ಯಕ್ತಿಯನ್ನು ಹಿಡಿಯುವಂಥ, ಸದೆ ಬಡಿಯುವಂಥ, ಮುಗಿಸುವಂಥ, ಮುಂಬೈ ಮೇಲೆ, ಭಾರತದ ಮೇಲೆ ಗಾಯ ಮಾಡಿ ಹೋದಂಥ ಒಬ್ಬ ವ್ಯಕ್ತಿಯನ್ನು ಹಿಡಿಯುವಂಥ ಈ ಒಂದು ಕಾರ್ಯಾಚರಣೆ ಅತ್ಯಂತ ಕೆಟ್ಟ ಅಂತ್ಯ ಕಂಡಿತ್ತು. ಅಕಸ್ಮಾತ್ ಅವತ್ತು ಈ ಕಾರ್ಯಾಚರಣೆ ಏನಾದರೂ ಸಕ್ಸಸ್ಫುಲ್ ಆಗಿದ್ದರೆ ಭಾರತವನ್ನು ಬಹಳ ಕಾಲದಿಂದ ಕಾಡಿದ್ದ ಈ ನಟೋರಿಯಸ್ ಭೂಗತ ಪಾತಕಿ ಅಂತ್ಯ ಆಗ್ತಿತ್ತು. ಸೊ ಮೀರಾ ಬೋರ್ವಾಂಕರ್ ಅವರು ಸಂವಹನದ ತೊಡಕಿನಿಂದ, ಅಂದರೆ ಮಿಸ್ಕಮ್ಯುನಿಕೇಷನಿಂದ ಈ ಘಟನೆ ಆಯಿತು ಅಂತ ಹೇಳಿದರು. ಆದರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಕೆಲವೊಬ್ಬರು ದಾವೂದ್ ಇಬ್ರಾಹಿಂ ನಂಟಿನಲ್ಲಿ ಇದ್ದಾರೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಾನೆ ಇದೆ. ಸತ್ಯ ನಮಗೆ ಗೊತ್ತಿಲ್ಲ, ಆದರೆ ಆಪರೇಷನ್ ಶುರು ಆಗೋಕ್ಕಿಂತ ಮುಂಚೆನೇ ಎಂಡ್ ಆಗಿದ್ದು ಮಾತ್ರ ಗೊತ್ತು. ಸೊ ಹಾಗೆ ಸ್ನೇಹಿತರೆ, ನಮ್ಮ IB ಇರ್ಬೋದು, ರಾ ಇರ್ಬೋದು, ಸಾಕಷ್ಟು ಆಪರೇಷನ್ಗಳು ಮಾಡ್ತವೆ. ಕೆಲವೊಂದು ಸಲ ಆಪರೇಷನ್ ಸಕ್ಸಸ್ ಆದರೂ ಕೂಡ ನಮ್ಗೆ ಗೊತ್ತಾಗಲ್ಲ. ಇನ್ ದ ಸೆನ್ಸ್, ಯಾವುದೋ ದುರ್ಘಟನೆಯನ್ನು, ಯಾವುದೋ ಒಂದು ಕರಾಳ ಯೋಜನೆಯನ್ನು ತಪ್ಪಿಸ್ತಾರೆ, ಆವಾಗಲೂ ಕೂಡ ಗೊತ್ತಾಗಲ್ಲ. ಇನ್ನೂ ಕೆಲವೊಂದು ಸಲ ಯಾವುದೋ ಕರಾಳ ವ್ಯಕ್ತಿಯನ್ನು ಮುಗಿಸೋ ಪ್ಲ್ಯಾನ್ ಮಾಡ್ತಾರೆ, ಅದು ಕೂಡ ಸಕ್ಸಸ್ ಆಗಲ್ಲ, ಅವಾಗ ಕೂಡ ಗೊತ್ತಾಗಲ್ಲ. ಸೊ ಆದರೆ ಆಪರೇಷನ್ಗಳು ನಡೀತಾನೆ ಇರ್ತವೆ. ನಾವು ಇವತ್ತು ಸುರಕ್ಷಿತವಾಗಿ ಇದ್ದೀವಿ ಅಂದರೆ ಅದರಲ್ಲಿ ಇವರ ಒಂದು ಕೊಡುಗೆ ಸಾಕಷ್ಟಿರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.